Again, you need to discuss it about the. It is important to record here one major influence on Dr. Ambedkar. When in the USA, he was drawn to the 40th Amendment of Constitution of the USA, which gave freedom to the Black Americans. ಇದರಲ್ಲಿ ಎರಡನೆಯಾಗಿ ಒಂದು ಪ್ರೋಸಲ್ಲಿ ಮೀನ್ಸ್ ಒಂದು ಎರಡನೇ ಹಂತದಲ್ಲಿ ನಾವು ಏನನ್ನು ಕಾಣ್ಬೋದು ಅಂದರೆ ಅವರಿಗೆ ಮುಖ್ಯವಾಗಿ ಒಂದು ಯು ಎಸ್ ಸಿ ಅಮೇರಿಕಾದಲ್ಲಾದಂತಹ ಒಂದು ಮಹತ್ವದ ಬದಲಾವಣೆ ಅದರೊಂದು 14ನೇ ಒಂದು ಸಂವಿಧಾನಿಕ ತಿದ್ದುಪಡಿಯನ್ನು ಒಂದು ಆ್ಯಕ್ಟ್ಗೆ ಒಂದು ತಿದ್ದುಪಡಿಯನ್ನು ಕಾಯ್ದೆಯನ್ನು ತಗೊಂಡು ಬಂದು ಅದರಲ್ಲಿ ಕಪ್ಪು ಅಮೇರಿಕನ್ನರ ರಕ್ಷಣೆ ಮತ್ತು ಅವರ ಹಕ್ಕುಗಳಿಗಾಗಿ ಅವರ ಒಂದು ಕಷ್ಟದ ಒಂದು ಯಾವುದೇ ರೀತಿಯ ಸ್ಲೇವರ್ಸ್ ರೀತಿ ಇದ್ದಂತಹ ಮತ್ತು ಅನ್ಟಚಬಲ್ಸ್ ರೀತಿ ಇದ್ದಂತಹ ಪೀಪಲ್ಸ್ಗಳ ಒಂದು ಶ್ರೇಯೋಭಿವೃದ್ಧಿಗಾಗಿ ಅಮೇರಿಕಾದಲ್ಲಿ 14th ಅಮೆಂಡ್ಮೆಂಟ್ ಆ್ಯಕ್ಟ್ಗಳನ್ನು ತಗೊಂಡು ಬಂದಿದ್ರ ಮೇಲೆ ಇವರು ಹೆಚ್ಚು ಪ್ರಭಾವಿತರಾಗ್ತಾರೆ. ಬಿಕಾಸ್ ಬ್ಲ್ಯಾಕ್ ಅಮೇರಿಕನ್ಸ್ ಈಸ್ ಎ ಮೈಗ್ರೇಷನ್ ಟು ವೆಸ್ಟ್ ಇಂಡೀಸ್ some lands, okay. Then America is a nearest country to West Indies, some small lands, islands, but all of more is a West Indies, and all some small lands, islands, all of blacks, means black peoples, okay, Negroes types, and some jobs or any opportunities, uh, opportunities taken, all of go to the nearest development city of America. But America cannot giving a freedom or good living status, all of very so also sad or feel and depreciation situations to create to black Americans. ಆ ರೀತಿ ಬ್ಲ್ಯಾಕ್ ಅಮೇರಿಕನ್ಸಲ್ಲಿ ಆದಂತಹ ಒಂದು ತಿದ್ದುಪಡಿ ಮತ್ತು ಒಂದು ಮಾನವೀಯತೆಯಿಂದ ಆದಂತಹ ಒಂದು ತಿದ್ದುಪಡಿ 14ನೇ ತಿದ್ದುಪಡಿಯ ಮೇಲೆ ಅಂಬೇಡ್ಕರ್ ಅವರು ತುಂಬ ಆಕರ್ಷಿತರಾಗ್ತಾರೆ. ಈ ಸಾಟ್ ಒನ್ಸ್ ಎ ಬ್ಯಾರಲ್ ಆಫ್ ದ ಸಿಚುಯೇಷನ್ ಫಾರ್ ದ ಡಿಪ್ರೆಸ್ಡ್ ಕ್ಲಾಸಸ್ ಆಫ್ ಇಂಡಿಯಾ. ಇದೇ ಒಂದು ಸಮಾನಾಂತರದಲ್ಲಿ, ಪ್ಯಾರಲಲ್ ಅಂದರೆ ಸಮಾನಾಂತರದಲ್ಲಿ ಅವರು ಒಂದು ನಮ್ಮ ಭಾರತದಲ್ಲಿದ್ದಂತಹ ಡಿಪ್ರಿಸಿಯೇಷನ್ ಮತ್ತು ಹತಾಶೆ, ಒಂದು ಒಂದು ಕ್ಯಾಸ್ಟ್ನ ಒಂದು ಸಿಸ್ಟಮ್, ಇದೇ ಒಂದು ಸಂದರ್ಭದಲ್ಲಿ ಅವರು ಮೆಲುಕು ಆಗ್ತಾರೆ ಮತ್ತು ಗಮನವನ್ನು ವಹಿಸ್ತಾರೆ. ಒನ್ ರಿಟರ್ನಿಂಗ್ ಹೋಮ್, ಅವರು ಯಾವಾಗ ಮನೆಗೆ ಬರ್ತಾರೆ, ಬಾಬಾ ಸಾಹೇಬ್ ಕೆಮ್ ಟು ಗ್ರೇಟ್ಲಿ ಇನ್ಫ್ಲುಯೆನ್ಸ್ಡ್ ಬೈ ಎ ಲೈಫ್ ಆಫ್ ವರ್ಕ್ ಆಫ್ ಮಹಾತ್ಮ ಪುಲೆ, ಹಿ ವಿಕ್ಟರಿ ಆಫ್ ಕ್ಲಾಸಸ್ ಸೊಸೈಟಿ ಆ್ಯಂಡ್ ವುಮೆನ್ ಅಪ್ಲಿಫ್ಟ್. ಅವರು ಒಬ್ಬರು ಮಹಾತ್ಮ ಪುಲೆಯವರ ಒಂದು ಅಸಾಧಾರಣ ಕೆಲಸಗಳು ಮತ್ತು ಭಾರತದಲ್ಲಿ ಅವರು ಮಾಡಿದ್ದಂತಹ ಕೆಳದರ್ಜೆಯ ಕೆಳದರ್ಜೆಯ ಸಮಾಜದ ಕೆಳದರ್ಜೆಯ ಜನರನ್ನು ಮೇಲೆತ್ತುವಂತಹ ಅಪ್ಲಿಫ್ಟ್ ಅಂದರೆ ಮೇಲೆತ್ತುವಂತಹ ಕೆಲಸವನ್ನು ಅವರು ಮಾಡಿರುವುದನ್ನು ನೋಡಿ ಅವರು ತುಂಬಾ ಪ್ರಭಾವಿತರಾಗ್ತಾರೆ. ಮಹಾತ್ಮ ಪುಲೆಯವರ ಒಂದು ಕೆಲಸ ಕಾರ್ಯಗಳಿಗೆ ಅವರು ಮನಸೋತ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಹಿಂತಿರುಗಿದಾಗ ಅಮೇರಿಕಾಯಿಂದ ನೋಡಿ the need as well as the feasibility of reform impressed itself on Baba Saheb mind, and decided to devote all his time of talent of the amelioration of his underprivileged brethren. ಮತ್ತು ಅವರು ಇಂಡಿಯಾಗೆ ಬಂದ ನಂತರ ಅವರಿಗೆ ಬೇಕಾಗಿರುವಂಥ ಕೆಲಸ, ಒಂದು ಕಾರ್ಯ ಏನು ಬೇಕು ಅಂದರೆ ಒಂದು ಅಂಡರ್ ಪ್ರಿವಿಲೇಜ್ಡ್ ಅಂದರೆ ಶೋಷಿತ ವರ್ಗದ ರೀತಿ ಮತ್ತು ಯಾವುದೇ ರೀತಿಯ ಅನುಕೂಲಗಳನ್ನು ಪಡೆಯದ ರೀತಿ ಸಮಾಜದ ಕೆಳವರ್ಗಗಳು ಅಂಡರ್ ಡಾಗ್ಸ್ ಲೈಫ್ ನೀಡ್ ಮಾಡ್ತಿರುವಂತಹ ಒಂದು ಭಾರತದಲ್ಲಿ ಅವರ ಒಂದು ಕಷ್ಟಗಳಿಗೆ, ಅವರ ಒಂದು ಇದಕ್ಕೆ ಸ್ಪಂದಿಸುತ್ತಾ ಅವರ ಉತ್ತಮವಾದ ಜ್ಞಾನವನ್ನು ಬಳಸಿಕೊಂಡು ಅವರ ಒಂದು ಅವಮಾನಗಳು, ಅಮಿಲರೇಷನ್ಸ್ ಥರ ಅವರ ಒಂದು ಅವಮಾನಗಳನ್ನು ಅರ್ಥ ಮಾಡಿಕೊಂಡು ಅವರನ್ನು ಮೇಲೆತ್ತರು, ಅವರಿಗೆ ಉಸಿರಾಗುವ ರೀತಿ ಅವರು ಒಂದು ತುಂಬಾ ಅವರ ಒಂದು ಸೇವೆಯನ್ನು ಇಂಡಿಯಾದಲ್ಲಿ ಮಾಡಬೇಕು ಅಂತ ಅವರು ಅಂದ್ಕೊಂಡು ಅವರನ್ನು ಮೇಲೆತ್ತುವ
ಬ್ಯಾಕ್ವರ್ಡ್ ಕ್ಯಾಸ್ಟಸ್ ಟೈಪ್ ಅಂಡರ್ ಡಾಗ್ಸ್ ಆ್ಯಂಡ್ ಅಂಡರ್ ಪ್ರಿವಿಲೇಜ್ಡ್ ಯಾವುದೇ ರೀತಿಯ ಸವಲತ್ತುಗಳನ್ನು ಸಹ ಅವರಲ್ಲಿ ಇಲ್ಲದಂತಹ ಅನ್ಟಚಬಲ್ಸಿಂದ ಭಾರತದಲ್ಲಿ ನರಳುತ್ತಿದ್ದಂತಹ ಎಲ್ಲ ರೀತಿಯ ಕ್ಯಾಸ್ಟಿನ ಅವರೊಂದು ಅಪ್ಪರ್ ಕ್ಯಾಸ್ಟ್ ಪೀಪಲ್ಸ್ ಅವರು ಮಾಡ್ತಿದ್ದಂತಹ ಒಂದು ಕ್ಯಾಸ್ಟಿಸಮ್ ಮತ್ತು ಅದರಿಂದ ಸಫರ್, ಅದರಿಂದ ಫೀಲ್, ಅದರಿಂದ ಕ್ರೇ ಎಲ್ಲವನ್ನೂ ಸಹ ಅಂಬೇಡ್ಕರ್ ಮನಗಂಡಿದ್ದರು. ಮತ್ತು ಅದರಿಂದ ವಿಮುಕ್ತರನ್ನಾಗಿ ಮಾಡಬೇಕು ಅಂತ ಅವರ ಅಸಾಧಾರಣ ಪ್ರತಿಭೆ, ಟ್ಯಾಲೆಂಟ್ ಮತ್ತು ಅವರ ಒಂದು ಅತ್ಯುತ್ತಮ ಕಾರ್ಯಗಳನ್ನು ಅವರು ಭಾರತದಲ್ಲಿ ಮಾಡ್ತಾರೆ. ಅದರ ಬಗ್ಗೆ ಗಮನವನ್ನು ಹರಿಸ್ತಾರೆ. ನ್ಯೂಸ್ ಪೇಪರ್ ಸ್ಟಾರ್ಟೆಡ್, ಅವರ ಒಂದು ಪತ್ರಿಕೆಯನ್ನು ಸ್ಟಾರ್ಟ್ ಮಾಡುತ್ತಾರೆ. ಮತ್ತು ಬಹಿಮ್ ಎ ಸಚ್ ಆ್ಯಸ್ ದ ಮೂಕನಾಯಕ ಅನ್ನುವ ಒಂದು ಇದು ಪತ್ರಿಕೆ, ಬಹಿಷ್ಕೃತ ಭಾರತ್ ಅನ್ನುವಂಥ ಒಂದು ಪತ್ರಿಕೆ, ಯಾವುದೇ ಕ್ಯಾಸ್ಟಿಸಮ್ನ ಬಹಿಷ್ಕಾರ ಮಾಡಬೇಕು ಅನ್ನುವಂಥ ಪತ್ರಿಕೆ, ಸಮತಾವಾದತರ ರೀತಿ ಎಲ್ಲರೂ ಸಮಾನರು ಅನ್ನುವಂತಹ ಸಮತಾ ವೇರಟ್ ಒನ್ಸ್ ಎ ರೆಕಗ್ನೈಸ್ಡ್ ಆ್ಯಸ್ ಎ ಅಥೆಂಟಿಕ್ ವಾಯ್ಸ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್. ಇವು ಯಾವ ಥರ ಗುರುತಿಸ್ಕೊಂಡು ಅಂದರೆ ಕೆಳದರ್ಜೆಯ ಮತ್ತು ತುಂಬ ಕೀಳಾಗಿ ಕಾಣುತ್ತಿದ್ದಂತಹ ಜನರ ಒಂದು ಶಬ್ದವಾಗಿ, ಅದರ ವಾಯ್ಸ್ ಆಗಿ, ಆ ಒಂದು ಹತಾಶೆಯಲ್ಲಿದ್ದ ವಾಯ್ಸ್, ಆ ಜನಗಳ ಒಂದು ವಾಯ್ಸ್ ಆಗಿ ಇವು ಕಂಡುವು. ಅಂದರೆ ಮೀನ್ಸ್ ಏನಂತ ಹೇಳ್ತಾರೆ, ಅಂದರೆ ವಾಯ್ಸ್ ಆಫ್ ಸ್ಪೀಚ್ ಅಂತಾರಲ್ಲ, ಆ ರೀತಿ ಈ ಒಂದು ಪತ್ರಿಕೋದ್ಯಮವಾದ ಒಂದು ಶಕ್ತಿಯಿಂದ ಅವರ ಎಲ್ಲ ರೀತಿಯ ಅನಿಸಿಕೆಗಳನ್ನು ವ್ಯಕ್ತಪಡಿಸುವಂತಹ ಜನರು ಅದನ್ನು ವ್ಯಕ್ತಪಡಿಸ್ತಾರೆ, ಅವರ ಒಂದು ಕಷ್ಟ ಕಾರ್ಪಣ್ಯಗಳನ್ನು. ಲೈಕ್ ವೈಸ್ ಇದೇ ಥರ ಉತ್ತಮ ಕೆಲಸಗಳನ್ನು ಮಾಡುತ್ತಾ ಇನ್ಸ್ಟಿಟ್ಯೂಷನ್ ಸೆಟ್ ಅಪ್ ಬೈ ಹಿಮ್ ಸಚ್ ದ ಹಿತಕಾರಿಣಿ ಸಭಾ ಅಂಡ್ ದ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಬಿಕೇಮ್ ದ ವೆಹಿಕಲ್ಸ್ ಆಫ್ ಚೇಂಜ್. ಅವರು ಇದು ಒಂದೇ ಅಲ್ಲ, ಪತ್ರಿಕೆಗಳನ್ನು ಹೊರಡಿಸುವುದು, ಪತ್ರಿಕೆಗಳಲ್ಲಿ ತಮ್ಮ ಒಂದು ಅವರ ಕಷ್ಟಗಳನ್ನು ಬಹಿರಂಗಪಡಿಸೋದು ಮತ್ತು ಅನಿಸಿಕೆಗಳನ್ನು ಅವರಿಂದ ಕೇಳುವುದು ಮತ್ತು ಅವರಿಂದ ತಿಳಿದು ಪ್ರಕಟ ಮಾಡುವುದು ಒಂದೇ ಅಲ್ಲ, ಅದರ ಜೊತೆಗೆ ಅವರು ಕೆಲವು ಒಂದು ಸಂಸ್ಥೆಗಳನ್ನು ಸಹ ಕಟ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉತ್ತಮವಾದ ಸಮಸ್ಯೆಗಳನ್ನು ಸಹ ಕಟ್ತಾರೆ. ಹಿತಕಾರಿಣಿ ಸಭಾ ಎಲ್ಲರ ಹಿತಗಳನ್ನು, ಅದರಲ್ಲಿಯೂ ಅಂಡರ್ ಪ್ರಿವಿಲೇಜ್ಡ್ ಪರ್ಸನ್ಸ್ ಆ್ಯಂಡ್ ಬ್ಯಾಕ್ವರ್ಡ್ ಕ್ಯಾಸ್ಟಸ್ ಅನ್ಟಚಬಲ್ಸ್ ಪೀಪಲ್ಸ್ಗೆ ಅವರ ಒಂದು ಹಿತವನ್ನು ಕಾರಣಕ್ಕೋಸ್ಕರ ಹಿತಕಾರಣಿ ಸಭಾವನ್ನು ಕಟ್ತಾರೆ. ಮತ್ತು ಸ್ವತಂತ್ರವಾದ ಲೇಬರ್ ಪಕ್ಷಗಳನ್ನು ಅವರು ಸಹ ಕಟ್ತಾರೆ. ಅದರಿಂದ ಒಂದು ಭಾರತದ ಒಂದು ವಾಹನದ ಒಂದು ಚಕ್ರವೇ ಬದಲಾದವಾಗೆ ನಾವು ಭಾಸವಾಗ್ತದೆ. ಅದೇ ಸಮಯದಲ್ಲಿ ಡ್ಯೂರಿಂಗ್ ದ ಸೇಮ್ ಪೀರಿಯಡ್, ಅದೇ ಅವಧಿಯಲ್ಲಿ ಗಾಂಧೀಜಿ ವಾಸ್ ಎ ಪಿಯೋನಿಯರಿಂಗ್ ಇಸ್ ಎಪಿಕ್ ರಿಫಾರ್ಮ್ ದ ಇಂಡಿಯನ್ ಸೊಸೈಟಿ ವಿಚ್ ಇನ್ಕ್ಲೂಡಿಂಗ್ ದ ಅಪ್ಲಿಫ್ಟ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್ ವಿಚ್ ಗಾಂಧೀಜಿ ಹ್ಯಾಡ್ ಟರ್ನ್ಡ್ ಹರಿಜನ್ಸ್. ಇದೇ ಒಂದು ಸಮಯದಲ್ಲಿ ಗಾಂಧೀಜಿಯವರು ಸಹ ಒಂದು ವರ್ತಕರಾಗಿ ಮೀನ್ಸ್ ಅದು ವ್ಯಾಪಾರ ಆಗುತ್ತೆ, ಒಂದು ಪಿಯೋನಿಯರಿಂಗ್, ಒಬ್ಬ ಪಂಡಿತನಾಗಿ, ಪಿಯೋನಿಯರಿಂಗ್ ಮೀನ್ಸ್ ಒಂದು ವರ್ತಮಾನದಲ್ಲಿ ಉತ್ತಮ ರೀತಿಯ ಇದನ್ನು ಮಾಡುವಂಥವರು ಅಂತ ಅಂತಾರೆ. ಅವರ ಒಂದು ಗ್ರಂಥಗಳ ರೀತಿ ರಿಫಾರ್ಮ್, ಭಾರತದ ಒಂದು ಸೊಸೈಟಿಯನ್ನು ಯಾವ ರೀತಿ ಪ್ರವರ್ತಕ ಅನ್ನೋ ರೀತಿ ಪಿಯೋನಿಯರಿಂಗ್ ರಿಫಾರ್ಮ್ಗಳನ್ನು ಹೇಗೆ ಇಂಡಿಯನ್ ಸಮಾಜದಲ್ಲಿ ಮಾಡಬೇಕು ಅದನ್ನು ಸಹ ಅವರನ್ನು ಮೇಲೆತ್ತುವಬೇಕು ಅನ್ನುವುದು ಸಹ ಒಳಗೊಂಡಿರ್ತದೆ. ಹತಾಶವಾಗಿರುವಂಥವ್ರು, ತುಂಬನೇ ಕ್ಯಾಸ್ಟ್ ಸಿಸ್ಟಮಿಂದ ತುಂಬನೇ ಸಫರ್ ಪಟ್ಟಿರುವಂಥವ್ರು, ಅವರ ಒಂದು ಧ್ವನಿಯಾಗಿ ಅವರು ಸಹ ಇದ್ದದ್ದು ಸಹ ಅವರು ಅದನ್ನು ಹರಿಜನ ಅಂತ ತಿರುಗಿಸಿದ್ದು ಮತ್ತು ಅದನ್ನು ಕೂಗಿದ್ದು ಸಹ ಒಂದು ಸಾರಿ ಅದು ಸಹ ಒಬ್ಬ ಮಹಾತ್ಮ ಗಾಂಧೀಜಿಯವರ ಒಂದು ಹರಿಜನ ಅನ್ನುವ ಪದವನ್ನು ಫಸ್ಟು ಅವರೇ ಹೇಳೋದು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಇದರಲ್ಲೂ ಸಹ ಅವರ ಮನಸ್ಸಿನಲ್ಲೂ ಸಹ ಅವರ ಕೆಲಸ ಕಾರ್ಯಗಳು ಸಹ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತವೆ. ಪಿಯೋನಿಯರಿಂಗ್ ಅಂದರೆ ಪ್ರವರ್ತಕ. ಮಹಾತ್ಮ ಗಾಂಧೀಜಿಯವರು ಸಹ ಅಂಡರ್ ಪ್ರಿವಿಲೇಜ್ಡ್, ಅಂಡರ್ ಡಾಗ್ಸ್ ಆರ್ ಅನ್ಟಚಬಲ್ಸ್ ಪೀಪಲ್ಸನ್ನು ತುಂಬನೇ ಅವರನ್ನು ಸಮಾಜದಲ್ಲಿ ಮೇಲೆತ್ತಬೇಕು, ಸಮಾಜದಲ್ಲಿ ಅವರು ಮುಖ್ಯವಾಹಿನಿಗೆ ಬರಬೇಕು ಅವರು ಸಹ ತುಂಬನೇ ಪ್ರಯತ್ನ ಪಡ್ತಾರೆ. ಅವರು ದಲಿತರಂದಲಿಲ್ಲ ಹರಿಜನಾಸ್ ಅಂತ ಅವರು ಅದನ್ನು ಕರೀತಾರೆ ಅವರನ್ನು.